ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಶ್ರೀ ಆದಿಕೇಶವ ಪ್ರೀ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಸ್ಕೂಲ್, ಪರಮ ಪೂಜ್ಯ ಶ್ರೀ ಗುರು ಬ್ರಹ್ಮಾನಂದ ಅಜ್ಜನವರ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಸ್ಕೂಲ್ ಯರ್ನಾಳ್ 5ನೇ ವರ್ಷದ SSLC ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಹುಕ್ಕೇರಿ ತಾಲೂಕಿನ ಯರ್ನಾಳ ಗ್ರಾಮದ ಬಸವ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಈ ಕಾರ್ಯಕ್ರಮ ಪೂಜ್ಯ ಶ್ರೀ ಗುರು ಬ್ರಹ್ಮಾನಂದ ಅಜ್ಜ ಹಾಗೂ ಪೂಜ್ಯ ಶ್ರೀ ಕೃಪಾನಂದ ಮಹಾಸ್ವಾಮಿಗಳು ಹಾಗೂ ಗಣ್ಯರಿಂದ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಪುಷ್ಪ ನಮನ ಸಲ್ಲಿಸಿದರು. ಗಣ್ಯರು ಹಾಗೂ ಪೂಜ್ಯ ಶ್ರೀಗಳು ಸಸಿಗೆ ನೀರು ಹಾಕುವ ಮೂಲಕ ಬೀಳ್ಕೊಡುವ ಸಮಾರಂಭಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಸ್ಕೂಲ್ ಆಡಳಿತ ಮಂಡಳಿಯಿಂದ ಪೂಜ್ಯ ಶ್ರೀಗಳಿಗೆ ಸತ್ಕಾರ, ಸನ್ಮಾನ, ಗೌರವ. ಕೃಪಾನಂದ ಮಹಾಸ್ವಾಮಿಗಳು ಜಾರಕಿಹೊಳಿ ಹಾಗೂ ಗುರು ಬ್ರಹ್ಮಾನಂದ ಅಜ್ಜನವರು ಮಾತನಾಡಿ, ವಿದ್ಯಾರ್ಥಿಗಳ ನಿರ್ದಿಷ್ಟವಾದ ಗುರಿ ಹೊಂದಿ ಅವರ ಸಾಧನೆಗೆ ನಿರಂತರವಾಗಿ ಪರಿಶ್ರಮ ವಹಿಸಿದರೆ ಉನ್ನತ ಸ್ಥಾನ ಪಡೆಯಬಹುದು. ಪಾಲಕರು ಹಲವಾರು ಕಷ್ಟದ ನಡುವೆಯೂ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಾರೆ. ಆದರೆ ವಿದ್ಯಾರ್ಥಿಗಳು ಮೊಬೈಲ್ ಚಾಳಿಗೆ ಬಿದ್ದು ತಮ್ಮ ಶೈಕ್ಷಣಿಕ ಜೀವನವನ್ನ ಹಾಳು ಮಾಡಿಕೊಳ್ಳುತ್ತಿದ್ದಾರೆಂದು ವಿಷಾದ ವ್ಯಕ್ತಪಡಿಸಿದರು. ಮೊಬೈಲ್ ಹಾಗೂ ಸಾಮಾಜಿಕ ಜಾಲತಾಣದಿಂದ ವಿದ್ಯಾರ್ಥಿಗಳು ಮಾನಸಿಕ ಹಾಗೂ ದೈಹಿಕವಾಗಿ ಕಳಹೀನರಾಗುತ್ತಿದ್ದು ಅವರ ಭವಿಷ್ಯವನ್ನು ಚಿಕ್ಕ ವಯಸ್ಸಿನಲ್ಲಿ ಹಾಳು ಮಾಡಿಕೊಂಡು ದುಶ್ಚಟಗಳಿಗೆ ದಾಸರಾಗುತ್ತಿದ್ದಾರೆ. ಈ ಮೂಲಕ ತಮ್ಮ ಜೀವನವನ್ನು ಅಂತ್ಯ ಮಾಡಿಕೊಳ್ಳುತ್ತಿರುವ ಪ್ರಕರಣಗಳು ಸಮಾಜದಲ್ಲಿ ಹೆಚ್ಚಾಗುತ್ತಿರುವುದು ಕಾಣುತ್ತಿದೆ. ಆದ್ದರಿಂದ ಪಾಲಕರು ಹಾಗೂ ಗುರುಗಳ ಮಾರ್ಗದರ್ಶನ ಪಡೆದು ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಬೇಕೆಂದು ಕಿವಿ ಮಾತು ಹೇಳಿದರು. ವಿದ್ಯಾರ್ಥಿಗಳು ಅಂಕ ಗಳಿಕೆಗೆ ಸೀಮಿತವಾಗದೆ ಉತ್ತಮವಾದ ನಡವಳಿಕೆ ಹಾಗೂ ವಿದ್ಯಾಭ್ಯಾಸ ಬೆಳೆಸಿಕೊಂಡು ಸುಸಂಸ್ಕೃತವಾಗಿ ರೂಪುಗೊಳ್ಳಬೇಕು. ಸ್ವಯಂ ಶಿಸ್ತು, ಆತ್ಮಗೌರವ, ದಯೆ ಮತ್ತು ಸಹಾನುಭೂತಿ ದೊಡ್ಡ ಕನಸು. ಇವುಗಳನ್ನು ಮಕ್ಕಳು ಸದಾ ತಮ್ಮ ಜೀವನದಲ್ಲಿ ರೂಢಿಸಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಗುರು ಬ್ರಹ್ಮಾನಂದ ಅಜ್ಜನವರು, ಪೂಜ್ಯ ಶ್ರೀ ಕೃಪಾನಂದ ಮಹಾಸ್ವಾಮಿಗಳು ಜಾರಕಿಹೊಳಿ, ಡಾಕ್ಟರ್ ಆನಂದ್ ಮೂರ್ತಿ ಕುಲಕರ್ಣಿ, ಶ್ರೀಮತಿ ಅನ್ನಪೂರ್ಣ ಮಠಪತಿ, SS ಮಠದ್, ರಮೇಶ್ ತಳವಾರ್, ರಾಜು ಸನದಿ, ರಮೇಶ್ ಹುಂಜಿ, ಮುಕುಂದ್ ಮಠದ್ ಹಾಗೂ ಆಡಳಿತ ಮಂಡಳಿ, ಶಾಲಾ ಸಿಬ್ಬಂದಿ ವರ್ಗ, PTA ಸದಸ್ಯರು, ಗ್ರಾಮದ ಪಾಲಕರು ಹಾಗೂ ಮುದ್ದು ಮಕ್ಕಳು ಈ ಒಂದು ಬೀಳ್ಕೊಡುವ ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಯರ್ನಾಳ್. ಜ್ಞಾನ ಏನ್ರಿ? ಜ್ಞಾನ ಗೊತ್ತ? धार्मिकವಾಗಿ ಜ್ಞಾನ ಅಂದ್ರೆ ಮರಾಠರು ಮಾತು ಬರೀತಾರೆ. ज्ञान म्हणजे ब्रह्मज्ञान, अहावे अपनास्य अपन या नाव ज्ञान. ज्ञान ಎಷ್ಟು ಶ್ರೇಷ್ಠ ಐತಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಬರೀತಾರೆ. ಏನು ಗೊತ್ತಾ ಪುಣ್ಯಾತ್ಮರೇ, ಯಾರ ಜ್ಞಾನವನ್ನ ಸಂಪಾದನೆ ಮಾಡ್ತಾರಲ್ಲ ಅವರು ಹುಲಿ ಹಾರ ಕುಡಿದಂತ ಅಷ್ಟ ಶಕ್ತಿ ಬರ್ತೈತಿ. ಅದಕ್ಕೋಸ್ಕರ ಬರೀತಾರೆ, ಸ್ವದೇಶೇ ಪೂಜಿತೆ ರಾಜ ವಿದ್ವಾನ ಸರ್ವತ್ರ ಪೂಜ್ಯಂತೆ. ನಮ್ಮ ಜೀವನವನ್ನ ಸುಂದರ ಆಗಬೇಕಂದ್ರೆ, ನಮ್ಮ ಜೀವನವನ್ನ ಪವಿತ್ರ ಆಗಬೇಕಂದ್ರೆ, ನಾವು ದೊಡ್ಡವರಾಗಬೇಕಂದ್ರೆ ಏನ್ ಮಾಡ್ಬೇಕಂದ್ರಿ? ಜ್ಞಾನವನ್ನು ಸಂಪಾದನೆ ಮಾಡಬೇಕು.
ಮನುಷ್ಯ ಕೂಲದಿಂದ ಶ್ರೇಷ್ಠ ಆಗಂಗಿಲ್ಲ, ಮನುಷ್ಯ ಜ್ಞಾನದಿಂದ ಶ್ರೇಷ್ಠ ಆಗ್ತಾನೆ, ಜ್ಞಾನದಿಂದ ಶ್ರೇಷ್ಠ ಆಗ್ತಾನೆ. ನೋಡ್ತೀವಿ ಇವಾಗ ಒಬ್ಬ ಯಾವತ್ತೂ ಸಾಲಿ ಹೋಗಲಾರ್ದ ಮನುಷ್ಯ ಚಂಚಲ ಎಷ್ಟು ಪಗಾರ ಇರ್ತದೆ ಅವಾಗ? ಈ ಕಸಕ್ಕೆ ಹೋಗ್ತಾರಲ್ಲ, ಎಷ್ಟು ಪಗಾರ ಕೊಡ್ತಾರೆ? ಎಷ್ಟು ಕೊಡ್ತಾರೆ ಪಗಾರ? ಕಸಕ್ಕೆ ಹೋಗ್ತಕ್ಕಂತ ಹೆಣ್ಮಕ್ಕಳಿಗೆ 300 ಪಗಾರ, ಹೊಲ್ದಾಗ ದುಡಿಬೇಕಂತ ವ್ಯಕ್ತಿಗೆ 500 ಪಗಾರ. ಇವತ್ತು ಸರ್ ನಿಮ್ಗೆ ಎಷ್ಟು ಪಗಾರ ಐತಿ? ಸ್ಯಾಲರಿ ಎಷ್ಟೈತಿ ನಿಮ್ಗೆ? 90,000 80,000, 1.5 ಲಕ್ಷ. ಯಾರಿಗೆ? ಯಾರ ಚಲೋ ವಿದ್ಯಾವನ್ನ ಕಲಿತಾರಲ್ಲ ಅವರಿಗೆ 1.5 ಲಕ್ಷ 5 ಲಕ್ಷ ತಿಂಗಳ ಪೇಮೆಂಟ್. ಅದಕ್ಕೆ ಯಾವತ್ತು ಜೀವನೊಳಗೆ ಪುಣ್ಯ ಹಾಕ್ತಾರೆ. ನಾವು ಎಲ್ಲರೂ ಇವತ್ತು 10ನಂತೆ ಮುಗಿಸಿ ಎಷ್ಟಂತೆ ಹೊಂಟ್ರಿ? 11ನಂತೆ ಹೊಂಟ್ರಿ. ಅದಕ್ಕೆ ಬಹಳ ಚಂದ ಒಂದು ಕವಿಗಳನ್ನು ಮಾತು ಬರೀತಾರೆ, ಚಿಡಿಯಾ ಖಾಗೈ ಖೇತ್ ಅಂತ. ಏನ್ ಗೊತ್ತ್ರಿ? ಗುಬ್ಬಿ ಯಾವಾಗ ಕಾಯ್ಬೇಕು ಗೊತ್ತಾ? ಜ್ವಾಳ ಸೀತ್ರಿ ಮೇಲೆ ಇದ್ದಾಗ ಗುಬ್ಬಿ ಕಾಯ್ಬೇಕು. ಅವಾಗ ಏನಾಗತ್ರಿ? ನಿಮ್ಮ ಮನೆಯೊಳಗೆ ಚಂದ ಜ್ವಾಳ ಬರ್ತಾವ. ಸಿದ್ನಿ ಇದ್ದಾಗ ನೀವು ಮನ್ಯಾಗ ಮಕ್ಕಳ್ರಿ ಎಲ್ಲಾ ಗುಬ್ಬಿ ತಿಂದು ಹೋಗ್ತಾವ. ಇದನ್ನ ಯಾಕೆ ಮಾತು ಹೇಳಕತ್ತೀವಿ ಗೊತ್ತ್ರಿ? ಅವ್ರು ಹಿಂದಿನವ್ರು ಇಲ್ಲಿ ಲೇಟ್ ಆಗಿ ನಿಮ್ಗೆ ಹೇಳಕತ್ತಾನ. 10ನಂತೆದಿಲ್ಲ, 10ನಂತೆ ಅಂದ್ರ ಮರಾಠಿನ ಬರೀತಾರ ಒಂದು ಹಾಡು, 16 ವರ್ಷ ಧೋಕ್ಯಾತ ಅಂತಾರ. ಇಂಗ್ಲಿಷ್ ಒಳಗೆ ಟರ್ನಿಂಗ್ ಪಾಯಿಂಟ್ ಅಂತಾರ. 16 ವಯಸ್ಸ ಕೆಟ್ಟ ಆಗ್ತೈತಿ, 16 ವಯಸ್ಸ ಚಲೋ ಆಗ್ತೈತಿ. ಇದು ಟರ್ನಿಂಗ್ ಪಾಯಿಂಟ್. ನಿಮ್ದು ಹೈಸ್ಕೂಲ್ ಮುಗಿಸಿ ಇಲ್ಲಿ ಹೋಗ್ತೀರಿ, ಮುಂದೆ ಕಾಲೇಜ್ ಹೋಗ್ತೀರಿ. ನೀವು ಚಂದ ಈ ಕಡೆ ವಿದ್ಯಾ ಕಡೆ ಹೋದ್ರಿ ದೊಡ್ಡವರಾಗ್ತೀರಿ. ಅದನ್ನೆಲ್ಲ ಬಿಟ್ಟ ಒಂದಿಷ್ಟ ಕೈಯಾಗ ಒಂದು ಮೊಬೈಲ್, ಹೌದಿಲ್ಲ? ಕೈಯಾಗ ಒಂದು ಮೊಬೈಲ್, ಒಂದು ಮೋಟರ್ ಸೈಕಲ್, ಒಂದು ಹರಕ್ ಮೂಲಕ ಪ್ಯಾಂಟ್ ಹಾಕೊಂಡು ಅಡ್ಡಾಡಕತ್ತೀರಿ. ಜೀವನ ಹರಕ ಪ್ಯಾಂಟ್ ಹಾಕೊಂಡು ಅಡ್ಡಾಡಬೇಕು ಸಾಯಿ ಮಟ್ಟ, ಹೌದಿಲ್ಲ? ಫ್ಯಾಷನ್ ಹಾಕಬೇಡ್ರಿ. ಫ್ಯಾಷನ್ ಹಾಕ್ಬೇಡ್ರಿ. ಎದಕ್ಕೆ ಬೇಗ ಹಾಕಬೇಕಂದ್ರೆ ಅದಕ್ಕೆ ಒಂದು ಮಾತು ಬರೀತಾರೆ, ಮೊದಲು ನಾವು ಈ ವಯಸ್ಸಿನಾಗ ವೈಫ್ ನಿಂದ ಬೆಲೆ ಹಾಕಬಾರ್ದು, ಲೈಫ್ ನಿಂದ ಬೆಲೆ ಹಾಕಬೇಕು, ಹೌದಿಲ್ಲ? ನೀವು ಲೈಫ್ ಚಲೋ ಮಾಡ್ಕೊಂಡ್ರ ಚಂದ ಚಂದ ವೈಫ್ ಸಿಗ್ತಾವ. ನೀವು ಮತ್ತೆ ಲೈಫ್ ಹಾಳು ಮಾಡ್ಕೊಂಡ್ರಿ ವೈಫ ಸಿಗುದಿಲ್ಲ. ಇವತ್ತು ಮೊನ್ನೆ ಮರಾಠ ಒಂದು ಪತ್ರ ಬರೆದ ಮಸ್ತಿಗೆ, ಏನ್ ಗೊತ್ತಾ? ನಮ್ಗೆ ಹೆಣ್ಣು ಸಿಗುವಂತೆ ಮಠಗಳ ಕಟ್ಕೊಡ್ರಿ ಅಂತ. ಆ ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ನೀವು ನೋಡ್ತೀರಿ, ನೀವು ಹೌದಿಲ್ಲ? ಈ ಹೆಣ್ಣು ಹುಡುಗರು ಬಹಳ ಚಲೋ, ನಿಮ್ ಟೈಮಿಂಗ್ ಬಹಳ ಚಲೋ ಐತಿ. ಯಾಕಂದ್ರೆ ನಿಮ್ದ ಕಾಲ ಚಲೋ ಬಂದೈತಿ. ಈಗ ನೀವು ಚಂದ ತಾಯಿ ತಂದಿ ಗುರುಗಳ ಮಾತ ಕೇಳಿ ಒಂದಿದ್ದ ತಲೆ ಚಂದ ಶಾಂತ ಇಟ್ಕೊಂಡು ಚಲೋ ಅಭ್ಯಾಸ ಮಾಡಿದ್ರಿ, ನಿಮ್ಗೆ ಚಲೋ ಜಾಬ್ ಸಿಗ್ತಾವ, ಇಲ್ಲ ಚಲೋ ವರ ಸಿಗ್ತೈತಿ, ಹೌದಿಲ್ರಿ? ಅದಕ್ಕೆ ನಿಮ್ಮದ ಕಾಲ ಚಂದ ಐತಿ. ನೀವೆಲ್ಲರೂ ಒಂದಿಷ್ಟ ಚಂದ ಅಭ್ಯಾಸ ಮಾಡ್ರಿ, ಚಂದ ವಿದ್ಯಾವನ್ನ ಪಡ್ಕೊಳ್ಳಿ. ಚಂದ ವಿದ್ಯಾ ಪಡ್ಕೊಂಡು ಚಲೋ ಆದ್ರಂದ್ರ ನಿಮ್ಮ ತಾಯಿ ತಂದೆ ಹೆಸರು ಬರ್ತೈತಿ, ಸ್ಕೂಲ್ ಹೆಸರು ಬರ್ತೈತಿ, ಶಿಕ್ಷಕರ ಹೆಸರು ಬರ್ತೈತಿ. ಎಲ್ಲ ತಾವು ದೊಡ್ಡವರಾಗ್ಲಿ, ಒಳ್ಳೆಯ ವಿದ್ಯಾವಂತ ಆಗ್ಲಿ ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮ. ತಮ್ಮ ಎಲ್ಲರೂ ವಿದ್ಯಾರ್ಥಿ ಹೆಂಗಿರ್ಬೇಕಂದ್ರ ಶ್ವಾನ ನಿದ್ರೆ, ಬಕತ್ ಧ್ಯಾನ. ಹೆಂಗ್ರಿ? ಹಿಂದೆ ಮಾತಾಡಬೇಡ್ರಿ. ನೀವು ಮಾತಾಡ್ರಿ ಅಂದ್ರೆ 1 ತಾಸು ಬಿಡಂಗಿಲ್ಲ. ಮತ್ತ ನೀವು ಸುಮ್ಮನೆ ಆದ್ರಿ 5 ನಿಮಿಷನಾಗ ಬಿಡ್ತಾನ. ಹುಡುಗ್ರೆ ಮಾತಾಡ್ಬೇಡ್ರಿ, ಸೌಂಡ್ ಕಡಿಮೆ ಸ್ವಲ್ಪ. ಸರ್, ಈಗ ಚಂದ 4 ಮಾತು ಹೇಳಿದ್ರೆ ಭಜನ ಸುಂದರವಾಗಿರಕ್ಕಂತ ಅನೋಕ್ ಜನಕನ ಭಜನೆ ಒಳಗೆ ಬರ್ತೈತಿ. ಗುಮ್ಮಕ್ಕೆ ಆಟ ತಳಗಾಕ